26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ನಾನು ನನ್ನ ಮೇಲೆ ತಪ್ಪಿತಸ್ಥ ಅಲ್ಲ ಅನ್ನುವಂಥ ಕಾರಣಕ್ಕೆ ಮಾನ್ಯ ಗವರ್ನರ್ ಸಾಹೇಬರು ಇವ್ರು ನನಗೆ ಯಾಕೆ ನಿನಗೆ ಪ್ರಮಾಣ ವಚನ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಅಂತ ಪ್ರಕರಣ ಇದ್ರೆ ನನಗೆ ತೋಳಕ್ಕಾಗುತ್ತಾ ಸಂವಿಧಾನದಲ್ಲಿ? ಗವರ್ನರ್ಗಿಂತ ಇವ್ರು ದೊಡ್ಡವರ? ಯಾಕೆ ಸ್ವಾಮಿ ಈ ರೀತಿ ಮಾಡ್ತಾ ಇದ್ದೀರಿ? ಇದನ್ನ ನಮ್ಮ ಸಮಾಜ, ವಾಲ್ಮೀಕಿ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಗಮನಿಸ್ತಾ ಇದೆ. ತಾವು ಎಚ್ಚರಿಕೆ ತಗೋಬೇಕು. ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ. ಕೇವಲ ರಾಜಕೀಯಕ್ಕಾಗಿ ತಾವು ಮಾಡಬೇಡಿ. ಎಲ್ಲೋ ಯಾರೋ ಏನೋ ಮಾಡಿದರೆ ನಾನು ಇಲ್ಲಿ ಅಧಿಕಾರನ ಇಲ್ಲಿ ನಡ್ಸಕ್ ಕೊಡಲ್ಲ ಅನ್ನುವಂಥ ವಿಚಾರವನ್ನು ತಾವು ಮಾಡಬೇಡಿ. ದಯಮಾಡಿ ಬನ್ನಿ. ನನಗೂ ತಮ್ಮ ಮೇಲೆ ಯಾರ ಮೇಲೆ ಕೂಡ ವೈಯಕ್ತಿಕ ಅಭಿಪ್ರಾಯಗಳು, ವೈಯಕ್ತಿಕ ದ್ವೇಷಗಳಿಲ್ಲ. ಮೊನ್ನೆ ವಿಜೇಂದ್ರ ಅವರು ಹೇಳ್ತಾ ಇದ್ರು, ನಾಗೇಂದ್ರನ ಮೇಲೆ ನನಗೆ ವೈಯಕ್ತಿಕ ದ್ವೇಷ. ನಾನು ಸ್ವಾಗತ ಮಾಡಿದೆ. ಆ ರೀತಿ ಬನ್ನಿ ಸ್ವಾಮಿ. ರಾಜಕೀಯನ ದುರುದ್ದೇಶ ಇಟ್ಕೊಂಡು ರಾಜಕೀಯ ಪ್ರೇರಿತವಾದಂತ ಮಾಡಿ ಈ ರಾಜ್ಯದ ಜನತೆಗೆ ಲೂಟಿ ಹೊಡೆದಿದ್ದಾರೆ ಅಂದ್ರೆ ದಿನ ಪ್ರತಿದಿನ ವಾಲ್ಮೀಕಿಯನ್ನ ಅಪಮಾನಕ್ಕೆ ಒಳಗಾಗಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಈ ರಾಮ ಯಾರು ಅನ್ನುವಂತ ವಿಚಾರವನ್ನ, ಶ್ರೀರಾಮ ಯಾರು, ನಮ್ಮ ರಾಮ ರಾಜ್ಯ ಯಾವ ರೀತಿ ಇತ್ತು ಅಂತೇಳಿ ಈ ದೇಶಕ್ಕೆ, ಈ ನಾಡಿಗೆ ಬೆಳಕು ತಂದಂತವರು ವಾಲ್ಮೀಕಿಯವರು. ಅವರ ಸಂತತಿಯನ್ನು ಅವರ ಸಂತತಿಯನ್ನೇ ಕಾಪಾಡಿರುವಂತ ಒಂದು ವ್ಯಕ್ತಿ ವಾಲ್ಮೀಕಿಯವರು. ಅವ್ರ ಮೇಲೆ ಈ ರೀತಿಯಾದಂತ ದಿನಾ ಇಲ್ಲ ಸಲ್ಲದ ಕಾರಣ ವಾಲ್ಮೀಕಿ ಮೇಲೆ ಒಂದು ಹಗರಣವನ್ನು ಮಾಡದಂತದ್ದು ವಾಲ್ಮೀಕಿನೇ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀರಲ್ಲ ಸ್ವಾಮಿ. ನಿಮಗೆ ಗೊತ್ತಿಲ್ಲ ಮೊನ್ನೆ ತಾನೇ ದೇಶದಲ್ಲಿ ಏನ್ ನಡೀತು ಅಂತೇಳಿ? ರಾಮನ ಹುಂಡಿ ಕದ್ರು. ಅದಕ್ಕಿಂತ ದೊಡ್ಡವರು ಯಾರಿದ್ದಾರೆ? ಅಂತ ಒಂದು ಕೃತ್ಯಕ್ಕಿಂತ ದೊಡ್ಡ ಕೃತ್ಯನ? ನಾವು ನಮ್ಮನೆಯವರು ಕೂಡ ಹೋಗಿ ಹುಂಡಿಯಲ್ಲಿ ದುಡ್ಡು ಹಾಕಿ ಬಂದಿದ್ದೀವಿ. ನಮ್ಮ ರಾಮ ಇಲ್ಲ ಒಳ್ಳೇದಾಗಬೇಕು, ಈ ಭಾಗಕ್ಕೆ ಒಳ್ಳೇದಾಗಬೇಕು, ರಾಮರಾಜ್ಯ ಮತ್ತೆ ಬರಬೇಕನ್ನುವಂಥದ್ದು. ರಾಮರಾಜ್ಯ ಬರಲಿಕ್ಕೆ ಮಾಡ್ತಾ ಇಲ್ಲ ಇವರು ಮನುವಾದಿಗಳು. ಈ ಮನುವಾದಿಗಳು ಇನ್ನ ಕೆಳಮಟ್ಟದಲ್ಲಿರುವಂತ ಅವನು ಅಲ್ಲೇ ಇರಬೇಕು. ವರ್ಣ ಪದ್ಧತಿಯಿಂದ ಮತ್ತೆ ತರಬೇಕು. ಕೆಳಗಿನವನು ಕಾಲಿನಲ್ಲೇ ಹುಟ್ಟಂತವನು ಶೂದ್ರನಂತೇಳಿ ಅವ್ರು ಏನು ಭಾವಿಸಿದಾರಲ್ಲ ವರ್ಣ ಪದ್ಧತಿಯಲ್ಲಿ. ತಲೆಯಿಂದ ಹುಟ್ಟಿದಂಥವರು ಬ್ರಾಹ್ಮಣರು, ತೋಳದಿಂದ ಹುಟ್ಟಿದಂಥವರು ಹೊಟ್ಟೆಯಿಂದ ಹುಟ್ಟಿದಂಥವರು ವೈಷ್ಣವರು, ತೋಳದಿಂದ ಹುಟ್ಟಿದಂಥವರು ಕ್ಷತ್ರಿಯರು, ಪಾದದಿಂದ ಹುಟ್ಟಿದವರು ಶೂದ್ರರು ಅಂತೇಳಿ ಇವತ್ತೇನು ವರ್ಣ ಪದ್ಧತಿಯಲ್ಲಿ ತಾವು ಮಾಡ್ಕೊಂಡಿದ್ರಲ್ಲ, ಇದನ್ನ ಮತ್ತೆ ತಾವು ಮಾಡ್ಲಿಕ್ಕೆ ಹೊಂಟಿದ್ದೀರಿ ಸ್ವಾಮಿ. ತಾವು ಮಾಡಬೇಡಿ ಈ ರೀತಿ. ಇದು ಸಂವಿಧಾನ ಪದ್ಧತಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಇವತ್ತು ದಲಿತರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕನ್ನುವಂಥದ್ದನ್ನ, ಅಂತ ದಲಿತರಿಗೆ ಈ ಸದನದ ಮೂಲಕ ತಾವು ಹಕ್ಕುಚ್ಯುತಿಯನ್ನು ಮಾಡ್ತಾ ಇದ್ರಿ. ನನ್ನ ಮೇಲೆ ಇಲ್ಲ ಸಲ್ಲದ ಕಾರಣ ನನಗೆ ಕೋರ್ಟ್ ಅವಕಾಶ ಕೊಟ್ಟಿದೆ. ನಾನು ಬೇಲ್ ಮೇಲೆ ಇದ್ದೀನಿ. ಯಾರಿಲ್ಲ ಸ್ವಾಮಿ? 126 ಜನ ಇಲ್ಲನ? ನಿಮ್ಮ ಕೇಂದ್ರ ಮಂತ್ರಿಗಳಲ್ಲಿ 78 ಮಂತ್ರಿಗಳಲ್ಲಿ 26 ಜನದ ಮೇಲೆ ಇಲ್ಲನ? 336 ಮಂತ್ರಿಗಳಲ್ಲಿ 126 ಜನದ ಮೇಲೆ ಇಲ್ಲನ? ಈ ರೀತಿ ಅಂತ ತಮ್ಮ ತಟ್ಟೆಯಲ್ಲಿನೇ ಹೆಗ್ಗಣ ಇಟ್ಕೊಂಡು ನೊಣನ್ನು ಹುಡುಕಕ್ಕೆ ಹೊಂಟಿರಲ್ಲ ಸ್ವಾಮಿ. ನಮ್ಮ ತಟ್ಟೆಯಲ್ಲಿರುವಂತ ನೊಣನ್ನ ದಯಮಾಡಿ ತಾವು ಹೇಳ್ತೀನಿ, ಇವತ್ತು ಸದನ ನಡಿಬೇಕು. ಚರ್ಚೆಗೆ ಬನ್ನಿ. ಇವತ್ತು ಅವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲಾ ನಮ್ಮ ಸಹೋದ್ಯೋಗ ಸಂಪುಟದ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಬನ್ನಿ ಅಂತ. ಅವ್ರು ಏನ್ ಹೇಳ್ತಾ ಇದಾರೆ? ನಾವು ಆಂತರಿಕ ತನಿಖೆ ಅವ್ರೇನೋ ಮಾಡ್ಕೊಂಡು ಬನ್ನಿ ಸ್ವಾಮಿ, ಕೋರ್ಟ್ಗೆ ಹಾಕಿ. ಕೋರ್ಟ್ ನ್ಯಾಯಾಲಯದಲ್ಲಿ ಇದೆ ಅಲ್ಲ, ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಾಗ ತಾವು ಯಾವ ರೀತಿ ನನ್ನ ಮೇಲೆ ತಪ್ಪಿಸ್ತ ಅಂತೇಳಿ ತೋರಿಸ್ತೀರಿ? ನ್ಯಾಯಾಲಯಕ್ಕಿಂತ ಇವ್ರು ದೊಡ್ಡವರ? ಈ ರೀತಿಯಾದಂತ ಕೃತ್ಯನ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾಡ್ಲಿಕ್ಕೆ ಹೊಂಟಿದ್ದಾರೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.